ಕಾವ್ಯ ಜೋಡಿ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ. ಯಾವ ರೀತಿ ಅನ್ಯೋನ್ಯವಾಗಿದ್ದಾರೆ, ಒಳ್ಳೆಯ ಬಾಂಡಿಂಗ್ ಫ್ರೆಂಡ್ಶಿಪ್ ಸಹ ಇದೆ. ಗಿಲಿ ಮತ್ತೆ ಕಾವ್ಯನ ಜೋಡಿಯಾಗಿ ಮತ್ತೊಮ್ಮೆ ಮಳವಳ್ಳಿಯ ಜನತೆ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜನ ಸೇರಿದ್ರು. ಯಾವ ರೀತಿ ಅಂದ್ರೆ ಟ್ರಾಫಿಕ್ ಜಾಮ್ ಆಗೋಗಿತ್ತು. ಹೊಸ ಜ್ಯುವೆಲರಿ ಶಾಪ್ ಓಪನಿಂಗ್ ಗೆ ಗಿಲಿ ಮತ್ತೆ ಕಾವ್ಯನ ಗೆಸ್ಟ್ ಆಗಿ ಕರೆದಿರ್ತಾರೆ. ಸುಮಾರು ಒಂದು ತಿಂಗಳ ಹಿಂದೆನೆ ಪೋಸ್ಟರ್ ಗಳನ್ನ ಅಡ್ವರ್ಟೈಸ್ಮೆಂಟ್ ಗಳನ್ನ ಮಾಡ್ತಾ ಇರ್ತಾರೆ. ಅದು ಗಿಲ್ಲಿ ಮತ್ತೆ ಕಾವ್ಯ ಬರ್ತಾ ಇದ್ದಾರೆ ಅಂತ. ಅದೇ ರೀತಿ ಸಾಕಷ್ಟು ಆಫರ್ ಗಳು ಒಂದು ಜ್ಯುವೆಲರಿ ಶಾಪ್ ನಲ್ಲಿ ಇಟ್ಟಿರ್ತಾರೆ. ಸೊ ಒಂದು ಆಫರ್ ಗಳನ್ನು ಕೂಡ ತಿಳಿಸ್ತಾರೆ ಗಿಲ್ಲಿ ಅವರ ಜೊತೆಗೆ. ಲಕ್ಕಿ ಡ್ರಾ ಬಹುಮಾನಗಳೆಲ್ಲವೂ ಕೂಡ ಇತ್ತು, ಅದನ್ನು ಕೂಡ ರಿವೀಲ್ ಮಾಡ್ತಾರೆ. ಕೆಲವೊಂದಿಷ್ಟು ಜನರಿಗೆ ಗಿಫ್ಟ್ ಗಳನ್ನು ಸಹ ಕೊಡ್ತಾರೆ. ಗಿಲ್ಲಿ ಮತ್ತೆ ಕಾವ್ಯನ ನೋಡಿ ಅಂಗಡಿಯವರು ಕೂಡ ಬಹಳಷ್ಟು ಖುಷಿ ಪಟ್ಟು ಅವರು ಕೂಡ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಜೊತೆಗೆ ಜನರು ಕೂಡ ಅಷ್ಟೇ ಮೀಟ್ ಆಗ್ತಾರೆ, ಖುಷಿ ಪಡ್ತಾರೆ. 2-3 ಡೈಲಾಗ್ ಅನ್ನ ಹೊಡಿತಾರೆ ಗಿಲ್ಲಿ ಅವರು. ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಹೋಗ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಒಟ್ಟಿಗೆ ಕೇಕ್ ಅನ್ನು ಸಹ ತಿನ್ನಿಸ್ತಾರೆ. ಒಟ್ಟಾರೆ ಮಳವಳ್ಳಿಯ ಜನತೆಗೆ, ಅದರಲ್ಲೂ ಗಿಲ್ಲಿಯ ಊರು, ಅದು ಗಿಲ್ಲಿ ಓಡಾಡಿದಂತ ಜಾಗ, ಅದೆಲ್ಲವನ್ನು ಕೂಡ ನೆನ್ಪು ಮಾಡ್ಕೊಂಡು ಕಾವ್ಯ ಅವರಿಗೆ ಎಲ್ಲವನ್ನು ಕೂಡ ತಿಳಿಸ್ತಾರೆ. ಕಾವ್ಯ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಯ್ತು ಗಿಲ್ಲಿಯ ಊರಿನಲ್ಲಿ ಫಂಕ್ಷನ್ ಪ್ರೋಗ್ರಾಮ್ಗೆ ಬರೋದಕ್ಕೆ. ಒಟ್ಟಾರೆ ಗಿಲ್ಲಿ ನಿಜವಾಗ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಗಳಲ್ಲಿ, ಈವೆಂಟ್ಸ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಸಿನಿಮಾಗಳಲ್ಲೂ ಸಹ ಬ್ಯುಸಿ ಆಗಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ಸಹ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಇರುವಂತದ್ದು ಒಂದು ಸಿನಿಮಾ ಶೂಟಿಂಗ್ ನಟನೆ ಅಂತ ಬ್ಯುಸಿ ಆಗಿದ್ದಾರೆ, ಅದುವೇ ಪಳಾರ್ ಸಿನಿಮಾ. ಕಾವ್ಯ ಅವರು ದಿ ಪ್ರಾಬ್ಲಮ್ ಎಂಬ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಇಬ್ಬರದು ಕೂಡ ಬೇರೆ ಬೇರೆ ಸಿನಿಮಾ. ಜೊತೆಗೆ ಈ ರೀತಿ ಈವೆಂಟ್ಸ್ ಗಳಿಗೂ ಕೂಡ ಹೋದ್ರೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಸಂಭಾವನೆಯೂ ಕೂಡ ಸಿಗುತ್ತೆ. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅನ್ಬೋದು. ಅದರಲ್ಲೂ ಅವರ ಊರಿನಲ್ಲಿ ಅವರು ಈವೆಂಟ್ ಗೆ ಮತ್ತೆ ಗೆಸ್ಟ್ ಆಗಿ ಹೋಗೋದು ಅಂದ್ರೆ ನಿಜವಾಗ್ಲೂ ಕೂಡ ದೊಡ್ಡ ವಿಚಾರ ಅಲ್ವಾ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂದ್ರೆ, ಊಹೆಗೂ ಮೀರಿದಂತ ಜನರು ಗಿಲಿನ ನೋಡ್ಬೇಕು ಅಂತ ಅವರ ಊರಿಗೆನೆ ಬಂದು ಸಖತ್ತಾಗಿ ಸೇರಿದ್ದಾರೆ. ಎಲ್ರಿಗೂ ಕೂಡ ಬಹಳನೇ ಖುಷಿಯಾಗಿದೆ. ನಿಮಗೂ ಕೂಡ ಇಷ್ಟನ ಗಿಲ್ಲಿ ನಟ ತಪ್ಪದೆ ಕಮೆಂಟ್ ಮಾಡಿ, ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಈವೆಂಟ್ಸ್ ಗಳಲ್ಲಿ ಗಿಲ್ಲಿ ಖಂಡಿತ ಭಾಗಿಯಾಗ್ತಾರೆ. ಸಿನಿಮಾ ಶೂಟಿಂಗ್ ಮೊದಲ ಹಂತದ ಶೂಟಿಂಗ್ ಮುಕ್ತಾಯ ಆಯ್ತು. ಈಗ ಎರಡನೇ ಹಂತದ ಶೂಟಿಂಗ್ ಈಗ ಸೆಪ್ಟೆಂಬರ್ ಇಂದ ಕೂಡ ಶುರು ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಅಂತ ಎಲ್ಲರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ವಿಶ್ ಮಾಡಿ. ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಯಾವಾಗ ಸಿನಿಮಾದಲ್ಲಿ ನಡೆಸ್ತಾರೋ ಗೊತ್ತಿಲ್ಲ, ಬಟ್ ಅದಕ್ಕಾಗಿಯೇ ಜನರು ತುಂಬಾನೇ ವೆಯ್ಟ್ ಮಾಡ್ತಾ ಇರೋದು. ಈಗ ಒಟ್ಟಿಗೆ ನೋಡಿ ಖುಷಿ ಪಟ್ರು.